ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಕುಂತಿದೇವಿ ಆ ಬ್ರಾಹ್ಮಣನ ಜೊತೆ ಮಾತುಕತೆಯ ನಂತರ ಭೀಮನ ಬಳಿಗೆ ಬಂದ. ಬ್ರಾಹ್ಮಣನ ಸಮ್ಮುಖದಲ್ಲೇ ಭೀಮನಿಗೆ ಎಲ್ಲಾ ವಿಷಯವನ್ನು ಹೇಳಿದ. ನಂತರ ಭೀಮ ರಾಕ್ಷಸನ ಬಳಿಗೆ ಹೋಗುವುದಕ್ಕೆ ಒಪ್ಪಿಕೊಂಡ. ಸ್ವಲ್ಪ ಸಮಯದ ನಂತರ ಮಿಕ್ಕ ಪಾಂಡವರು ಈ ಭಿಕ್ಷೆಯೊಂದಿಗೆ ಮನೆಗೆ ಬಂದರು. ಯುಧಿಷ್ಠಿರ ಭೀಮನ ಮುಖವನ್ನು ನೋಡಿದ ಕೂಡಲೇ ಅವನಿಗೆ ಏನೋ ವಿಶೇಷತೆ ಇದೆ ಎನಿಸಿತು. ಅವನು ಒಳಗೆ ಹೋಗಿ ತಾಯಿಯೊಂದಿಗೆ ಕೇಳಿದ, ಅಮ್ಮ, ಆ ಭೀಮನ ಮುಖವನ್ನು ನೋಡಿದರೆ ಅವನು ಯಾವುದೋ ಮಹತ್ಕಾರ್ಯಕ್ಕೆ ಹೊರಟಂತಿದೆ. ಅವನು ನಿನ್ನ ಅನುಮತಿಯನ್ನು ಪಡೆದಿದ್ದಾನೋ ಅಥವಾ ನೀನೇ ಆದೇಶವನ್ನು ಮಾಡಿದ್ದೀರೋ ಏನು ಎಂದ. ಆಗ ಕುಂತಿ ಆ ಬ್ರಾಹ್ಮಣನ ಮನೆಯವರೆಗೆ ಬಂದ ಆಪತ್ತನ್ನು ತಿಳಿಸಿ ನಂತರ ಯುಧಿಷ್ಠಿರನಿಗೆ ಹೇಳಿದ, ನಾನೇ ಭೀಮನಿಗೆ ಆ ರಾಕ್ಷಸನ ಬಳಿ ಹೋಗುವುದಕ್ಕೆ ಆದೇಶವನ್ನು ಮಾಡಿದ್ದೇನೆ ಎಂದಳು. ಯುಧಿಷ್ಠಿರನಿಗೆ ಇದು ಯಾಕೋ ಹಿತವೆನಿಸಲು, ಸರಿಯೇ ಎನಿಸಲು. ಯುಧಿಷ್ಠಿರ ಹೇಳಿದ, ಅಮ್ಮ, ಈಗ ನಾವು ಇರುವ ಕಷ್ಟಗಳಿಂದ ನಿನ್ನ ಬುದ್ಧಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತೋ ಏನೋ. ತಿಳಿದವರು ಈ ರೀತಿ ಯೋಚನೆ ಮಾಡಬಹುದು. ಯಾರಾದರೂ ತಮ್ಮ ಮಗನನ್ನು ಬೇರೆಯವರ ಬದಲಿಗೆ ರಾಕ್ಷಸನ ಬಳಿ ಕಳಿಸುತ್ತಾರೆ. ನಾವು ಆ ಭೀಮನ ಬಲದಿಂದೇ ರಾತ್ರಿ ಶಾಂತವಾಗಿ ನಿದ್ರಿಸುತ್ತಿದ್ದೇವೆ. ಆ ಭೀಮನನ್ನು ನೆನೆಸಿಕೊಂಡರೆ ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನರಿಗೆ ನಿದ್ದೆ ಬರುವುದಿಲ್ಲ. ಅಂತಹವನು ಭೀಮ. ಮುಂದೆ ನಾವು ರಾಜ್ಯವನ್ನು ಮರಳಿ ಪಡೆಯಬೇಕೆಂದರೆ ಅವನ ಬಲವಿಲ್ಲದೆ ಆಗುತ್ತದೆ. ಅಂತಹವನನ್ನು ನೀನು ರಾಕ್ಷಸನ ಬಳಿಗೆ ಕಳುಹಿಸಲು ಒಪ್ಪಿದ್ದೀಯಲ್ಲ, ಇದು ಹೇಗೆ ಸರಿ ಎಂದ. ಆಗ ಕುಂತಿ ಹೇಳಿದಳು, ಯುಧಿಷ್ಠಿರ, ನಾನು ಸರಿಯಾಗಿ ಯೋಚನೆ ಮಾಡಿಯೇ ನಿರ್ಧರಿಸಿದ್ದೇನೆ. ನಾವು ಈ ಬ್ರಾಹ್ಮಣನ ಆಶ್ರಯದಲ್ಲಿ ಇದ್ದೇವೆ. ಅವನಿಗೆ ಪ್ರತ್ಯುಪಕಾರ ಮಾಡುವುದು ನಮ್ಮ ಧರ್ಮ. ಭೀಮ ಎಲ್ಲರಿಗಿಂತ ಬಲವಾದವನು. ಅವನಿಗೆ 10,000 ಆನೆಗಳ ಬಲವಿದೆ. ಹಾಗಾಗಿಯೇ ನಿಮ್ಮಂತಹ ಬಲಶಾಲಿಗಳನ್ನು ಅವನು ಹೊರಗಿನ ಮನೆಯಿಂದ ಎಲ್ಲರನ್ನೂ ಎತ್ತಿಕೊಂಡು ಓಡಿ ಬಂದ. ನಮ್ಮ ಕಣ್ಣೆದುರಿನಲ್ಲೇ ಆ ಕ್ರೂರಿ ಬಲಿಷ್ಠ ಹಿಡಿಂಬ ರಾಕ್ಷಸನನ್ನು ಕೊಂದು ಹಾಕಿದ. ಜೊತೆಗೆ ಅವನು ಇನ್ನೂ ಮಗುವಾಗಿದ್ದಾಗಲೇ ನನ್ನ ತೊಡೆಯ ಮೇಲಿಂದ ಜಾರಿ ಬಂಡೆಯ ಮೇಲೆ ಬಿದ್ದ. ಆ ಬಂಡೆಯೇ ನುಚ್ಚು ನೂರಾಗಿ ಹೋಯಿತು. ಅಂತಹ ಬಲಶಾಲಿ ಭೀಮ. ಅವನು ಖಂಡಿತ ಆ ರಾಕ್ಷಸನನ್ನು ಕೊಂದು ಬರುತ್ತಾನೆ. ಮೇಲಾಗಿ ನಾವು ಕ್ಷತ್ರಿಯ ರಾಜವಂಶದವರು. ಪ್ರಜೆಗಳಿಗೆ, ಜನಗಳಿಗೆ ಬಂದಿರುವ ಸಂಕಟವನ್ನು ಪರಿಹಾರ ಮಾಡುವುದು ನಮ್ಮ ಕರ್ತವ್ಯ. ಭೀಮ ರಾಕ್ಷಸನನ್ನು ಕೊಂದು ಬಂದರೆ ಬ್ರಾಹ್ಮಣನ ಆಪತ್ತು ಬಗೆಹರಿಯುತ್ತದೆ. ಏಕಚಕ್ರ ನಗರಕ್ಕೆ ಬಂದಿರುವ ಸಂಕಟವೂ ಪರಿಹಾರವಾಗುತ್ತದೆ ಎಂದರು. ಯುಧಿಷ್ಠಿರನಿಗೆ ಈಗ ಸ್ವಲ್ಪ ಸಮಾಧಾನವಿದೆ. ಅವನು ತಾಯಿಗೆ ಹೇಳಿದ, ಅಮ್ಮ, ನೀನು ಯೋಚನೆ ಮಾಡಿದ್ದು ಸರಿಯಾಗಿಯೇ ಇದೆ. ಭೀಮ ಖಂಡಿತ ಆ ರಾಕ್ಷಸನನ್ನು ಜಯಶಾಲಿಯಾಗಿಯೇ ಬರುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಆದರೆ ಆ ಬ್ರಾಹ್ಮಣನಿಗೆ ಹೇಳು, ಈ ವಿಷಯ ಗೊತ್ತಾಗಿರಲಿ ಎಂದ. ಮಾರನೆಯ ದಿನ ಬೆಳಗ್ಗೆ ಆ ಬ್ರಾಹ್ಮಣನ ಮನೆಯವರು ಆ ರಾಕ್ಷಸನಿಗೆ ಬೇಕಾದ ಭೋಜನವನ್ನು ಸಿದ್ಧಪಡಿಸಿದರು. ಅದನ್ನು ಒಂದು ಬಂಡಿಯಲ್ಲೂ ಇಟ್ಟರು. ಆ ಬ್ರಾಹ್ಮಣ 2 ಕೋಣಗಳನ್ನು ಆ ಬಂಡಿಗೆ ಕಟ್ಟಿದ. ಭೀಮ ತನ್ನ ತಾಯಿಗೆ ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡು ಉತ್ಸಾಹದಿಂದ ಆ ಬಂಡಿಯಲ್ಲಿ ಕುಳಿತು ಹೊರಟ. ಆ ನಗರದ ಹೆಬ್ಬಾಗಿಲನ್ನು ದಾಟಿದ ನಂತರ ಭೀಮ ತಾನೇ ಆ ಭೋಜನವನ್ನು ತಿನ್ನಲು ತೊಡಗಿದ. ಅವನಿಗೂ ಬಹಳ ಕಾಲದ ನಂತರ ಅಷ್ಟು ಭಾರಿ ಪ್ರಮಾಣದ ಭೋಜನ ದೊರಕಿತು.
ಹೀಗೆ ಅರಣ್ಯದ ಹತ್ತಿರ ಅರಣ್ಯದಲ್ಲಿ ಆ ಬಕಾಸುರ ವಾಸಿಸುತ್ತಿದ್ದ ಗುಹೆ ಕಾಣಿಸಿತು. ಅವನು ಇನ್ನು ಗುಹೆ ಸ್ವಲ್ಪ ದೂರವಿರಬೇಕಾದರೆ ಭೀಮ ಕೂಗಿದ, ಎಲ್ಲವೋ ಬಕ, ಹೊರಗೆ ಬಾರೋ, ಏ ಬಕಾಸುರ, ಹೊರಗೆ ಬಾರೋ ಎಂದು ಕೂಗಿದ. ಆ ಬಕಾಸುರ ತನ್ನದ ಊಗದ ನಿರೀಕ್ಷೆಯಲ್ಲಿದ್ದ. ಯಾರೋ ತನ್ನ ಹೆಸರನ್ನು ಹಿಡಿದು ಕರೆಯುವ ಉದ್ದಟತನವನ್ನು ಮಾಡುತ್ತಿದ್ದಾರಲ್ಲ ಎನ್ನಿಸಿ ಹೊರ ಬಂತು. ರಾಕ್ಷಸ ಬೃಹದಾಕಾರದವನು, ಕಣ್ಣುಗಳು ಕೆಂಡದ ಉಂಡೆಗಳಲ್ಲಿ, ಕೆಂಚು ಕೂದಲು, ಆಜಾನುಬಾಹು. ಅವನು ನೋಡುತ್ತಾನೆ, ಈ ಭೀಮ ಆ ಬಂಡಿಯ ಮೇಲೆ ಕುಳಿತು ತನ್ನ ಊಟವನ್ನು ತಿನ್ನುತ್ತಿದ್ದ. ಅವನಿಗೆ ಸಿಟ್ಟು ಬೇರೆ ಬೇರೆ. ಅವನು ದಾಪುಗಾಲಿಡುತ್ತಾನೆ, ಭೂಮಿಯನ್ನೇ ನಡಗಿಸುವಂತೆ ಭೀಮನ ಬಳಿ ಬಂದ. ಭೀಮನಿಗೆ ಹೇಳಿದ, ಎಲ್ಲವೋ ಮನುಷ್ಯ, ನೀನು ನನ್ನ ಆಹಾರವನ್ನು ನೀನು ತಿನ್ನುತ್ತಿದ್ದೀಯ, ನಿನ್ನನ್ನು ಈಗಲೇ ಯಮಲೋಕಕ್ಕೆ ಕಳುಹಿಸಿಬಿಡುತ್ತೇನೆ ಎಂದ. ಭೀಮ ಅವನನ್ನು ಕಡೆಗಣ್ಣಿಂದ ನೋಡಲೂ ಇಲ್ಲ, ತನ್ನ ಪಾಡಿಗೆ ತಾನು ತಿನ್ನುವುದರಲ್ಲೇ ಮಗ್ನನಾಗಿದ್ದ. ರಾಕ್ಷಸ ಎರಡೂ ಮುಷ್ಟಿಗಳನ್ನು ಸೇರಿಸಿ ಭೀಮನ ಬೆನ್ನ ಮೇಲೆ ಗುದ್ದಿದ. ಬೇರೆಯವರಾದ ತಕ್ಷಣ ನೆಲ ಕಚ್ಚಿಬಿಡುತ್ತದೆ. ಆದರೆ ಅವನು ಭೀಮನಲ್ಲವೇ, ಅವನಿಗೆ ಇದು ಏನೂ ಅನಿಸಲು ಇಲ್ಲ. ಅವನು ತನ್ನ ಪಾಡಿಗೆ ತಾನು ತನ್ನ ಭೋಜನವನ್ನೇ ಸವಿಯುತ್ತಿದ್ದ. ಆ ರಾಕ್ಷಸನ ಸಿಟ್ಟು ಬೇರೆ ಮೀರಿತು. ಅವನು ಅಲ್ಲಿಯೇ ಇದ್ದ ಒಂದು ಬೃಹದಾಕಾರದ ವೃಕ್ಷವನ್ನು ಬುಡ ಸಮೇತ ಕಿತ್ತು ಅದರಿಂದ ಈ ಭೀಮನನ್ನು ಪಡೆಯಲು ಉದ್ಯುಕ್ತನ. ಅಷ್ಟು ಹೊತ್ತಿಗೆ ಭೀಮ ತನ್ನ ಊಟವನ್ನು ಮುಗಿಸಿ ಕೈ ತೊಳೆದುಕೊಂಡು ನುಸುಗುತ್ತಾ ಎದ್ದು ನಿಂತ. ಆ ರಾಕ್ಷಸ ವೃಕ್ಷವನ್ನು ಭೀಮನ ಮೇಲೆ ಎಸೆದ. ಭೀಮ ಅದನ್ನು ಬಲಗೈಲಿ ಹಿಡಿದುಕೊಂಡು ಅದೇ ವೃಕ್ಷದಿಂದ ರಾಕ್ಷಸನಿಗೆ ಪ್ರಹಾರ ಮಾಡಿದ. ಆ ರಾಕ್ಷಸ ಮತ್ತೆ ಮತ್ತೆ ಇನ್ನಷ್ಟು ವೃಕ್ಷಗಳನ್ನು ಕಿತ್ತು ಭೀಮನ ಮೇಲೆ ಪ್ರಹಾರ ಮಾಡುತ್ತಿದ್ದಂತೆ ಅವನು ಮರುಪ್ರಹಾರ ಮಾಡಿದ. ಹೀಗಾಗಿ ಆ ಸ್ಥಳದಲ್ಲಿ ಇದ್ದ ಅರಣ್ಯದ ಬಹಳಷ್ಟು ವೃಕ್ಷಗಳು ಖಾಲಿಯಾಗಿ ಅದು ಬಯಲಾದಂತಾಯಿತು. ನಂತರ ಇಬ್ಬರು ಒಬ್ಬರಿಗೊಬ್ಬರು ಬಲವಾಗಿ ಹಿಡಿದುಕೊಳ್ಳುವುದು, ಒಬ್ಬರಿಗೊಬ್ಬರು ಉದ್ದುವುದೇ, ಒಬ್ಬರಿಗೊಬ್ಬರು ನೆಲದ ಮೇಲೆ ಬೀಳಿಸಲು ನೋಡುವುದೇ. ಹೀಗೆ ಅವರ ಹೋರಾಟಕ್ಕೆ ಇಡೀ ಭೂಮಿಯೇ ಕಂಪಿಸುವಂತಾಯಿತು. ಸ್ವಲ್ಪ ಸಮಯದ ನಂತರ ಭೀಮನ ಪರಾಕ್ರಮಕ್ಕೆ, ಭೀಮನ ಬುದ್ಧುಗಳಿಗೆ ಈ ಬಕಾಸುರ ಅಸಹಾಯಕನಾದ, ನಿತ್ರಾಣನಾದ. ಇದೇ ಸಮಯ ನೋಡಿ ಭೀಮ ಆ ರಾಕ್ಷಸನನ್ನು ಮುಖ ಅಡಿಯಾಗಿ ಕೆಳಗೆ ಕೆಡವಿ ನಂತರ ತನ್ನ ಮೊಣಕಾಲಿನಿಂದ ಅವನ ಬೆನ್ನನ್ನು ಒತ್ತಿದವನೇ ಒಂದು ಕೈಯಿಂದ ಕುತ್ತಿಗೆಯನ್ನು, ಇನ್ನೊಂದು ಕೈಯಿಂದ ಅವನ ತೊಡೆಯನ್ನೂ ಹಿಡಿದುಕೊಂಡು ಅವನನ್ನು ಮಡಿಕೆಯಾಗುವಂತೆ ಮುರಿದು ಬಿಟ್ಟ. ಆ ರಾಕ್ಷಸ ಜೋರಾಗಿ ಆಕ್ರಂದನವನ್ನು ಮಾಡಿ ಸತ್ತು ಬಿದ್ದ. ಈ ರಾಕ್ಷಸದ ಚೀರಾಟವನ್ನು ಕೇಳಿ ಅವನ ಪರಿವಾರದವರೆಲ್ಲರೂ ಇಲ್ಲಿಗೆ ಬಂದರು. ಅವರು ಓಡಿ ಬಂದು ನೋಡುತ್ತಾರೆ, ತಮ್ಮ ನಾಯಕ ಸತ್ತು ಬಿದ್ದಿದ್ದ. ಭೀಮ ಪೂಂಕರಿಸುತ್ತಿದ್ದ. ಇದನ್ನು ನೋಡಿ ಅವನ ಪರಿವಾರದವರಿಗೆಲ್ಲ ಭಯವಾಯಿತು. ಆಗ ಭೀಮನೇ ಅವರನ್ನು ಸಮಾಧಾನಪಡಿಸಿ ಹೇಳಿದ, ನೀವು ಇನ್ನು ಮುಂದೆ ಮನುಷ್ಯರ ತಂಟೆಗೆ ಬರಕೂಡದು, ಎಚ್ಚರಿಕೆ. ನಾನು ನಿಮಗೆ ಏನೂ ಮಾಡುವುದು, ಆದರೆ ಏಕಚಕ್ರದ ಕಡೆಗೆ ನೀವು ತಿರುಗಿಯೂ ನೋಡಬಾರದು. ಹಾಗೇನಾದರೂ ಆಗಲಿ ಈ ನಿಮ್ಮ ಬಕಾಸುರನಿಗೆ ಆದ ಗತಿಯೇ ನಿಮಗೂ ಆಗುತ್ತದೆ ಎಂದು ಎಚ್ಚರಿಸಿ ನಂತರ ಭೀಮ ಆ ದೇಹವನ್ನು ತೆಗೆದುಕೊಂಡು ಏಕಚಕ್ರ ನಗರಕ್ಕೆ ಬಂದ. ಅಲ್ಲಿ ಅಷ್ಟು ಹೊತ್ತಿಗೆ ಕತ್ತಲಾಗಿತ್ತು. ಅವನು ಆ ಏಕಚಕ್ರ ನಗರದ ಹೆಬ್ಬಾಗಿಲಿನ ಬಳಿ ಬಂದು ಆ ದೇಹವನ್ನು ಅಲ್ಲಿ ಹಾಕಿ
ಮನೆಗೆ ಹೋದ. ಅಲ್ಲಿ ತನ್ನ ತಾಯಿ ಸಹೋದರರಿಗೆ ಈ ವಿಷಯವನ್ನೆಲ್ಲ ತಿಳಿಸಿದ. ಅವರಿಗೆಲ್ಲ ಬಹಳ ಸಂತೋಷ. ಮಾರನೇ ದಿನ ಏಕಚಕ್ರ ನಗರದ ಜನರು ಎದ್ದಾಗ ನೋಡುತ್ತಾರೆ, ಆ ಬಕಾಸುರನ ಬೃಹದಾಕಾರದ ದೇಹ ಪುರದ ಹೆಬ್ಬಾಗಿಲಿನಲ್ಲಿ ಇದೆ. ಅವರಿಗೆ ಅದನ್ನು ನೋಡಿ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಇಡೀ ಪುರದ ಜನರಿಗೆ ಹಬ್ಬಿತು. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಆ ರಾಕ್ಷಸನ ದೇಹವನ್ನು ನೋಡುವುದಕ್ಕೆ ಬಂದರು. ಎಲ್ಲರೂ ಸಂಭ್ರಮಿಸಿದರು. ನಂತರ ಅವರಿಗೆ ಒಂದು ಕುತೂಹಲವಾಯಿತು, ಇದು ಹೇಗೆ ಸಾಧ್ಯ, ಕಡೆಗೆ ಸರತಿಯಲ್ಲಿದ್ದವರು ಯಾರು ಎನ್ನುವ ಪ್ರಶ್ನೆ ಬಂತು. ಅವರವರಲ್ಲೇ ಚರ್ಚೆ ಮಾಡಿ ನಂತರ ಈ ಬ್ರಾಹ್ಮಣನ ಮನೆಗೆ ಬಂದರು. ಆಗ ಬ್ರಾಹ್ಮಣನಿಗೆ ತಾನು ಸತ್ಯವನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇರಬೇಕು. ಅವನು ಹೇಳಿದ, ನಿನ್ನೆ ನಾವು ಈ ಆಪತ್ತಿನಿಂದ ಸಂಕಟಪಟ್ಟ ದುಃಖದಿಂದ ಕುಳಿತಿದ್ದೆವು. ಆಗ ಒಬ್ಬ ಸಿದ್ಧ ಪುರುಷನಾದ ಬ್ರಾಹ್ಮಣ ಬಂದ. ಅವನು ನಮ್ಮ ದುಃಖವನ್ನು ನೋಡಲಾರದೆ ಅವನೇ ಹೇಳಿದ, ನಾನು ನಿಮ್ಮ ಆಪತ್ತನ್ನು ಪರಿಹಾರ ಮಾಡುತ್ತೇನೆ, ನಿಮ್ಮ ಬದಲಿಗೆ ನಾನೇ ಆ ಬಕಾಸುರನ ಬಳಿ ಕೊಟ್ಟೇನೆ, ನನಗೆ ಏನೂ ಆಗುವುದಿಲ್ಲ, ನೀವು ಸಮಾಧಾನವಾಗಿ ಎಂದು ಹೇಳಿ ಹೋದ. ನಾವು ಅವನ ಹೆಸರೂ ಸಹ ಕೇಳಲಿಲ್ಲ. ಬಹುಶಃ ಅವನೇ ಬಕಾಸುರನನ್ನು ಕೊಂದಿರಬೇಕು ಎಂದ. ಇದನ್ನು ಕೇಳಿದ ಮೇಲೆ ಪುರಜನರಿಗೂ ಸಂತೋಷವಾಯಿತು. ಆ ಊರಿನ ಜನರೆಲ್ಲರೂ ದೇವರನ್ನು ಸ್ತುತಿಸಿ ಈ ಬಕಾಸುರನ ಸಂಕಟ ಪರಿಹಾರವಾದಕ್ಕೆ ಒಂದು ಬ್ರಹ್ಮೋತ್ಸವವನ್ನು ಇಟ್ಟುಕೊಂಡು ಎಲ್ಲರೂ ಸಂಭ್ರಮಿಸಿ. ಹೀಗೆ ಬಕಾಸುರನ ಅಂತ್ಯ ಭೀಮನಿಂದ ಆಯಿತು. ಮುಂದಿನ ಸಂಚಿಕೆಯಲ್ಲಿ ದ್ರುಪದನಿಗೆ ಮಹಾಭಾರತ ಯುದ್ಧಕ್ಕೆ ಕಾರಣಳಾದ ದ್ರೌಪದಿ ಮತ್ತು ಅವಳ ಸಹೋದರ ದುಷ್ಟದ್ಯುಮ್ನ ಹುಟ್ಟಿದ ಪ್ರಸಂಗವನ್ನು ನೋಡೋಣ. ನಮಸ್ಕಾರ.